ಬಡು ಮನುಷ್ಯ ಇರ್ತಾನೋ ಭಾಳ ಕುಟುಂಬ ಅವಂಗೆ ಬರ್ತಾನದಾಗಿರ್ತೈತಿ. ಹೆಂಗೆ ಬಡತಾನ ಇರ್ತೈತಿ ಅಂದ್ರೆ ಯಾರ ಹಂತ್ಯಕ್ಕೂ ₹1 ಕೇಳ್ತಿರಂಗಿಲ್ಲ. ತನ್ನ ಕಷ್ಟಗಳನ್ನು ಯಾರಿಗೂ ಹೇಳ್ಕೊತಿರಂಗಿಲ್ಲ. ಆದರೂ ಕೂಡ ದುಃಖವನ್ನು ತನ್ನ ಒಳಗಿಟ್ಟುಕೊಂಡ ಹೆಂಡತಿ ಮುಂದೆ ಕೂಡ ಹೇಳ್ತಿರಂಗಿಲ್ಲ. ದುಃಖವನ್ನೆಲ್ಲ ಇಟ್ಕೊಂಡಿರ್ತಾನೆ. ಮಕ್ಕಳು ಕೇಳ್ತಾವ, ಯಪ್ಪ ಎಷ್ಟು ನಾವು ಬಡತನದೊಳಗೆ ಇದ್ದೀವಿ ಅಂದ್ರೆ ಯಾರ ಕಡೆನೂ ನೀ ಏನು ಹೇಳ್ಕೊಳತ್ತಿಲ್ಲ, ನಮ್ಮ ಬಡತನ ಯಾರಿಗೆ ಅರ್ಥ ಆಕತ್ತೆ ಅಂತ ಮಕ್ಕಳ ಜೊತೆ ಕೇಳ್ತಾರೆ. ಭಾಳ ಬಡತನ ಇರ್ತದೆ. ಒಂದು ಮಗುವಿಗೆ ಒಂದು ಪುಸ್ತಕ ಕೊಂಡು ಕೊಡುವಟ್ಟು ರೊಕ್ಕರಂಗಿಲ್ಲ, ಒಂದು ಹೆಂಡತಿಗೆ ಒಂದು ಸೀರೆ ಕೊಂಡು ಕೊಡುವಟ್ಟು ರೊಕ್ಕ ಇರೋದಿಲ್ಲ. ಅಷ್ಟು ಬಡತನ ಇರ್ತದೆ ಅವನಿಗೆ. ಇವತ್ತು ದುಡಿದು ತಂದು ಊಟ ಮಾಡಬೇಕು ಅಂದ್ರೆ ದುಡುಕಿ ಒಳಗೆ ತಂದಿರುವಂಥ ಪಗಾರ ಅವಂಗೆ ಅಮೃತರಂಗಿಲ್ಲ. ಅಷ್ಟು ಬಡತನದೊಳಗಿರ್ತಾನೆ ಆ ಬಡ ಮನುಷ್ಯ. ಅಷ್ಟು ನೊಂದುತ್ತಿರ್ತಾನೆ ಬಡೋದ್ರೊಳಗೆ. ಯಾಕೆ ಬಡತನ ಬಂತು ಅಂತ ದೇವರಂತಕ್ಕೆ ನಿಂತ ಕೇಳ್ತಾನ. ದೇವರಂತಕ್ಕೆ ನಿಂತ ಕೇಳಿದ್ರು ಬಡತನ ಅವನಿಗೆ ಕಡಿಮೆ ಆಗೋದಿಲ್ಲ. ಹೆಚ್ಚು ಬಡತನದೊಳಗೆ ಬರ್ತಾನೆ ಹೊರತು ಅವನ ಕಣ್ಣೀರು ಒರೆಸೋಕೆ ಯಾರು ಬರೋದಿಲ್ಲ. ಅಚಾನಕ್ಕೆ ಕೆಲಸಕ್ಕೆ ಹೋಗಿ ಬರೋ ಹೊತ್ನಾಗ ಆತನಿಗೆ ಏನು ಸಿಗ್ತೈತೆ ಅಂದ್ರೆ ಒಂದು ಸುಟ್ಕೇಸ್ ಸಿಗ್ತೈತೆ ಬಂಗಾರದ. ಆ ಸುಟ್ಕೇಸ್ ತಗೊಂಡು ಮನೆಗೆ ಬರ್ತಾನ. ಹೆಂಡತಿಯನ್ನು ಕರಿತಾನ, ಮಕ್ಕಳನ್ನು ಕರಿತಾನ, ಎಲ್ಲರನ್ನು ಕರೆದು ಆ ಸುಟ್ಕೇಸ್ ಬಿಚ್ಚಿ ನೋಡ್ತಾನ. ಸುಟ್ಕೇಸ್ ಬಿಚ್ಚಿ ನೋಡಿದ ಕೂಡಲೇ ಆ ಸುಟ್ಕೇಸ್ ತುಂಬ ಬರೇ ಬಂಗಾರ ಇರ್ತೈತಿ. ಎಲ್ಲರೂ ನೋಡಿ ಗಾಬರಿಯಾಗಿ ಬಿಡುತ್ತಾರೆ. ಹೆಂಗೆ ಗಾಬರಿ ಆಗ್ತಾರೋ ಅಂದ್ರೆ ಅವರ ಜೀವನದೊಳಗೆ ಅಷ್ಟು ಸಂಪತ್ತು ನೋಡಿರಂಗಿಲ್ಲ. ಅಷ್ಟು ಗಾಬರಿ ಆಗಿಲ್ಲ, ಅಷ್ಟು ಅವ್ರಿಗೆ ಸಂತೋಷ. ಹೆಂಡತಿ ಗಂಡನೇ ಕೇಳ್ತಾಳ, ಅಲ್ಲಪ್ಪ ಇದನ್ನು ಎಲ್ಲಿಂದ ತಗೊಂಡು ಬಂದಿ ಅಂತ ಕೇಳ್ತಾಳ. ಅವಂತಾನ, ನಾನು ಶ್ರಮ ಪಟ್ಟಿದ್ದ ಹಣ ಅಲ್ಲಿದು. ನಾ ತಗೊಂಡು ಯಾರನ್ನ ಮನೆ ದರೋಡೆ ಮಾಡಿ ತಗೊಂಡು ಬಂದಿಲ್ಲ. ಕೆಲಸ ಮಾಡಿ ಉದ್ಯೋಗ ಮುಗಿಸಿಕೊಂಡು ಬರುವತ್ನಾಗ ಈ ಸಂಪತ್ತು ನನಗೆ ಸಿಕ್ತು. ಸುಟ್ಕೇಸ್ ಸಿಕ್ತು. ನನಗೆ ಏನತ್ತೆ ಗೊತ್ತಿಲ್ಲ. ಅದನ್ನು ನಿಮ್ಮ ಮುಂದೆ ತಂದು ತೋರಿಸಬೇಕಂತೇಳಿ ಆತುರದಿಂದ ತಗೊಂಡು ಬಂದಿದ್ದೀನಿ ಈ ಸಂಪತ್ತು. ಹಂಗಾರ ನಮ್ಮ ಬಡತನ ಎಲ್ಲಾನು ಇದ್ರ ಒಳಗೆ ಪರಿಹರಿಸೋಕ್ಕಾಕತ್ತೇನಂತ ಹೆಂಡತಿ ಕೇಳ್ತಾನೆ ಗಂಡನ. ಎಲ್ಲ ನಮ್ಮ ಬಡತನ ಇದ್ರೊಳಗೆ ಎಲ್ಲಾನು ಮುಗಿತು. ನಾವಿನ್ನು ಯಾರ ಹತ್ತಕ್ಕೆ ಕೈ ಚಾಚೋದು ಬೇಕಾಗಿಲ್ಲ, ಯಾರನ್ನು ಕೇಳಬೇಕಾಗಿಲ್ಲ. ದೇವರು ನಮಗೆ ಎಷ್ಟು ಸಂತೋಷವಾಗಿ ನಾವು ನೆಮ್ಮದಿಯಿಂದ ಜೀವನ ಮಾಡ್ತಿದ್ದೀವಲ್ಲ, ಅದಕ್ಕೆ ನಮ್ಮ ಕಷ್ಟಗಳನ್ನು ನೋಡಲಾರಕ ಇಷ್ಟು ಸಂಪತ್ತು ಕೊಟ್ಟು ಬಿಟ್ಟಾನಲ್ಲ ದೇವರಂತ ಕೇಳ್ತಾನೆ ಅಂತೆ. ಆಕೆ ಹೇಳ್ತಾಳ, ಬೇಡ, ಇದು ಸಿಕ್ಕಿದ್ದೈತೆ, ಇದನ್ನು ನಮ್ಮ ಮನೆಯೊಳಗೆ ಎತ್ತುಕೊಳ್ಳೋದು ಬೇಡ, ಯಾರಿಗಾದರೂ ಇದನ್ನು ಕೊಟ್ಟು ಬಿಡೋಣ ಅಂತ ಕೇಳ್ತಾಳ ಹೆಂಡತಿ. ಯಾಕೆ ಇದನ್ನ ಯಾಕೆ ಕೊಡೋದು ಅಂತ ಕೇಳ್ತಾನೆ. ಯಾಕೆ ಕೊಡೋದು ಅಂದ್ರೆ ನಾವು ದುಡಿದು ತಗೊಂಡು ಬಂದಿರುವ ಸಂಪತ್ತು ನಮಗೆ ಸಾಲಿಲ್ಲ. ನಾವು ದುಡಿದು ತಿನ್ನಕತ್ತಿದ್ದ ಐಶ್ವರ್ಯ ನಮಗೆ ಸಂಪತ್ತು ನಮ್ಮಲ್ಲಿ ಉಳಿದಿಲ್ಲ. ಇನ್ನು ಸಿಕ್ಕಿದ್ದು ಯಾವಾಗ ಉಳ್ತಿತ್ತು, ಇದನ್ನು ಕೊಟ್ಟು ಬಿಡೋಣ ಅಂತ ಕೇಳ್ತಾಳೆ ಹೆಂಡತಿ. ಮಕ್ಕಳಂತವ, ಯಪ್ಪ ತಾಯಿ ಹೇಳೋದ್ರೊಳಗೂ ಅರ್ಥ ಐತಿ. ಹೆಂಗೆ ಅರ್ಥ ಐತಿ ಅಂದ್ರೆ ನೀನು ತಗೊಂಡು ಬಂದಿರುವ ಸಂಪತ್ತೇನ ಸಿಕ್ಕತ್ತಿಲ್ಲ ಬಂಗಾರ, ಈ ಬಂಗಾರ ಒಡವೆಗಳನ್ನು ನಾವು ಏನಾದರೂ ತಗೊಂಡು ತಿರುಗಾಡಕೈತೀವಂದ್ರೆ ಜನ ನೋಡಿ ನಮ್ಮ ಬಗ್ಗೆ ತಪ್ಪು ತಿಳ್ಕೊತಾರ. ಯಾಕೆ ತಿಳ್ಕೊತಾರಂದ್ರೆ ಇಷ್ಟು ದಿವಸ ಇವರು ಬಡತನದೊಳಗಿದ್ರು, ಒಮ್ಮೆಗಲೇ ಹೇಗೆ ಶ್ರೀಮಂತರಾದ್ರೆ ಇವರು, ಜನ ತಪ್ಪು ತಿಳ್ಕೊತಾರ. ಬೇಡ, ಈ ಸಿಕ್ಕಿದ್ದೇನು ಸಂಪತ್ತು ಐತಲ್ಲ, ಇದನ್ನು ಹೆಂಗೆ ಸಿಕ್ಕೈತೋ ಯಾರಿಗಾರ ಇದನ್ನು ದಾನವನ್ನಾಗಿ ಮಾಡಿಬಿಡೋಣ, ಯಾರಿಗಾರ ಇದನ್ನು ಕೊಟ್ಟು ಬಿಡೋಣ. ಇದು ನಮ್ಮ ಮನೆಯೊಳಗೆ ಇರೋದು ಬೇಡ. ಈಗ ನಾವು ಸಂತೋಷವಾಗಿದ್ದೀವಿ. ಒಂದೇ ಹೊತ್ತು ನಾವು ಊಟ ಮಾಡುವ ಲೆಕ್ಕ, ದುಡಿಯುವ ಲೆಕ್ಕ. ನಾವು ಒಂದೇ ಹೊತ್ತು ನಾವು ಊಟ ಮಾಡಿದಷ್ಟು ನಮ್ಗೆ ಸಂತೋಷ ಐತಿ. ಇದನ್ನು ಇಟ್ಟುಕೊಂಡಿವು ಅಂದ್ರೆ ಇದರಿಂದ ನಮಗೆ ಜಗಳ ಹತ್ತೈತಪ್ಪ, ಬೇಡ ಅಂತ ಮಕ್ಕಳತ್ತಾವು. ಹೆಂಡತಿ ಒತ್ತಾಳ, ಈ ಸಂಪತ್ತು ನಮ್ಗೆ ಬೇಡ. ತಂದೆ ಅಂತ ನಾವು ಅಲ್ಲೋ, ಎಷ್ಟು ದಿವಸ ನಾವು ಕಷ್ಟದೊಳಗೆ ಬಂದೇವೆ, ಎಷ್ಟು ದಿವಸ ನಾವು ದುಃಖಗಳನ್ನು ಅನುಭವಿಸಿದ್ದೇವೆ. ಅದನ್ನು ಕಷ್ಟಗಳನ್ನು ನೋಡ್ಲಾರಕ ದೇವರು ನಮಗೆ ಸಂಪತ್ತು ಕೊಟ್ಟಾನಲ್ಲ, ಅದನ್ನು ಬಳಸೋದ್ರೊಳಗೆ ಏನು ಅರ್ಥ ಐತಿ ಅಂತ ಕೇಳ. ನೀ ಹೇಳೋದೆಲ್ಲ ನಿಜ ಐತೆ, ತಪ್ಪೇನಲ್ಲ. ಆದ್ರೆ ನಾವು ಏಕದಮ್ಮ ಶ್ರೀಮಂತರಾದೀವಿ ಅಂದ್ರೆ ಜನ ತಿಳ್ಕೊಳ್ಳುವ ರೀತಿ ಸರಿ ಇರೋದಿಲ್ಲ. ಅದಕ್ಕೆ ಬೇಡ. ಅದು ಹೆಂಗೆ ಸಿಕ್ಕೈತೋ
ಅದನ್ನು ನಾವು ಯಾರಿಗಾರ ಒಪ್ಪಿಸಿನೂ ಅಥವಾ ಯಾವುದಾರ ಒಂದು ಅನಾಥಾಶ್ರಮಕ್ಕೆ ಕೊಡೋನು, ಯಾವುದಾರ ಒಂದು ಗುಡಿ ಗೋಪುರ ಕಟ್ಟಡ ಅರ್ಧಕ್ಕೆ ನಿಂತಿತ್ತು ಅಂದ್ರೆ ಅವ್ರಿಗೆ ಕೊಟ್ಟು ನಾವು ಒಳ್ಳೆ ಮನುಷ್ಯರಾಗಿರೋನು ಅವಾಗ ಗಂಡಂತಾನ, ಹುಚ್ಚಿ ಸಿಕ್ಕಿದ್ದ ಮನೆಗೆ ಬಂದಿದ್ದ ಆಸ್ತಿ ನಾವು ಇನ್ನೊಬ್ಬರಿಗೆ ಕೊಟ್ಟು ಅಂದ್ರೆ ನಮ್ಮಂಥ ದಡ್ಡರು ಯಾರೂ ಇಲ್ಲ. ಯಾಕಿಲ್ಲ ಅಂದ್ರೆ ನಮಗೆ ದೇವರ ನಮ್ಮ ಕಷ್ಟಗಳನ್ನು ನೋಡ್ಲಾರ್ಕನ ಇದನ್ನು ಸಂಪತ್ತು ಕೊಟ್ಟಾನ ಹೊರತ, ನಾವು ನಮ್ಮ ಕಷ್ಟಗಳನ್ನು ಅರ್ಥ ಮಾಡಿಕೊಂಡು ಸಂಪತ್ತು ಕೊಟ್ಟಾನ ಹೊರತ, ಯಾರು ನಾವು ಇನ್ನೊಬ್ಬರದ ಕಳ್ಳತನ ಮಾಡಿ ತಗೊಂಡು ಬಂದಿಲ್ಲ, ದರುಡೆ ಮಾಡಿಲ್ಲ, ಇನ್ನೊಬ್ಬರ ಕಿಸೆ ಹೊಡೆದಿಲ್ಲ, ಒಬ್ಬರಿಗೆ ಮೋಸ ಮಾಡಿ ತಂದಿಲ್ಲ. ನಾವು ತಂದಿರುವ ಸಂಪತ್ತೊಳಗೆ ಆನಂದ ಐತೆ, ಅದಕ್ಕೆ ಅದನ್ನು ತಗೊಳ್ಳೋಂಥ ಗಂಡ. ಮಕ್ಕಳಂತಾರವರು, ಬೇಡಪ್ಪ ಇದನ್ನು ನಾವು ಇಟ್ಕೊಂಡು ಅಂದ್ರೆ ತಾಯಿಯನ್ನು ಹೊಡಿತೀನಿ, ನಮ್ಮನ್ನೂ ಹೊಡಿತಿ. ಯಾಕಂದ್ರೆ ಅದು ಬಂದಿದ್ದ ನಮ್ಮ ಮನೆಗೆ ಜಗಳ ಹಚ್ಚಕ್ಕೆ ಬಂದೈತೆ ವಿನಃ ಅದು ನಮಗೆ ಸಂತೋಷ ಕೊಡೋಕೆ ಬಂದಿಲ್ಲ. ಆ ಸಂಪತ್ತನ್ನು ಅವರಿಗೆ ನಾವು ಒಪ್ಪಿಸಿ ಬಿಡೋಣ ಅಂತ ಕೇಳ್ತಾನೆ. ಅದಕ್ಕೆ ಅವರಂತಾರ, ಏನಂತಾರಪ್ಪ ಅಂತಂದ್ರೆ, ಗಂಡ ಹೆಂಡತಿ ಕೂಡ ವಿಚಾರ ಮಾಡ್ತಾರೆ ಅವರು. ಮಕ್ಕಳ ಬಾಯಿಂದನೂ ಇದ ಬಂದೈತಿ, ನಿನ್ನ ಬಾಯಿಂದನೂ ಇದ ಬಂದೈತಿ ಅಂದ್ರೆ ಈ ಸಂಪತ್ತು ನಮ್ಮ ಮನೆಗೆ ಬೇಡ, ಯಾರಿಗಾರ ಕೊಟ್ಟು ಬಿಡೋನು ಅಂತ ಕೇಳಿ ಆ ಸಂಪತ್ತನ್ನು ತೊಗೊಂಡು ಹೋಗ್ತಾರೆ. ಅವರ ಬಂಗಾರ ತೊಗೊಂಡೋಗಿ ಎಲ್ಲಿ ತೊಗೊಂಡು ಹೋಗ್ತಾರಪ್ಪ ಅಂದ್ರೆ ಒಂದು ಅನಾಥಾಶ್ರಮಕ್ಕೆ ತೊಗೊಂಡು ಹೋಗ್ತಾರೆ. ಅನಾಥಾಶ್ರಮಕ್ಕೆ ತೊಗೊಂಡು ಹೋಗಿ ಅನಾಥಾಶ್ರಮದವರು ಇವರನ್ನು ಸ್ವಾಗತ ಮಾಡ್ತಾರೆ. ಬನ್ನಿ ಅಂತ ಒಳಗಡೆ ಕರ್ಕೊಂಡೋಗಿ ಅವ್ರನ್ನ ಕುಂಡಿಸ್ತಾರೆ. ಕುಂಡಿಸಿದ ಮೇಲೆ ಅವರು ಕೇಳ್ತಾರೆ, ಏನು ದೂರ ಬಂದಾರಲ್ಲ, ಯಾಕೆ ಬಂದಾರೆ ಅಂತ ಕೇಳ್ತಾರೆ. ಏನಿಲ್ರಿ, ಮಕ್ಕಳು ಅನಾಥದವ, ನಾವು ಅನಾಥರದೀವಿ. ಆ ಅನಾಥ ಮಕ್ಕಳ ಜೋಡಿ ತಂದೆಯಾಗಿ ಒಂದು 5 ಮಿನಿಟ್ ಅವ್ರ ಜೋಡಿ ಮಾತಾಡಬೇಕು, ತಾಯಿ ತಂದೆಯಾಗಿ ಅವ್ರ ಜೋಡಿ ಒಂದು 5 ಮಿನಿಟ್ ಮಾತಾಡಬೇಕು. ಆ ಮಾತಾಡಿದ್ರೊಳಗೆ ನಮಗೂ ಒಟ್ಟು ಏನಾದ್ರು ಸಂತೋಷ ಸಿಗತ್ತೆ ಬಂದಿವಿ ಅಂತ. ಯಾಕೆ ಹೋಗ್ಲಾಕ ನೀವು ಎಲ್ಲರ ಜೋಡಿ ಮಾತಾಡ್ರಿ, ಎಲ್ಲ ಹೆಣ್ಣು ಹುಡುಗರ ಜೋಡಿ ಮಾತಾಡ್ರಿ, ನಿಮ್ಗೆ ಹಂಚಿಕೊಡ್ರಿ, ನಿಮ್ಮ ಕಷ್ಟಗಳನ್ನು ಅವ್ರಿಗೆ ಹಂಚಿಕೊಡ್ರಿ, ಅವರ ಕಷ್ಟಗಳನ್ನು ನೀವು ಹಂಚಿಕೊಡ್ರಿ, ಅವರಲ್ಲಿದ್ದು ಇರುವಂಥ ದುಃಖಗಳನ್ನು ಕಣ್ಣೀರನ್ನು ನೀವು ಹಾರಿಸ್ರಿ. ನಿಮ್ಮಲ್ಲಿ ಬಂದಿರುವಂಥ ಕಣ್ಣೀರನ್ನು ಅವರು ಹಾರಿಸ್ತಾರೋ. ನೀವು ಏನು ಬಂದಿರಲ್ಲ, ನಮಗೂ ಸಂತೋಷ ಆಗೈತಿ, ನೀವು ಬಂದಿದ್ದಕ್ಕೂ ನಮಗೂ ಆನಂದ ಅನಿಸೈತಿ, ಬಂದು ಕೂತು ಮಾತಾಡ್ತೀವಿ. ಮಕ್ಕಳನ್ನು ಕರೀತಾರೆ. ಒಂದು 10 ಹುಡುಗರನ್ನ ಕರ್ಕೊಂಡು ಆ ಹುಡುಗರ ಜೋಡಿ ಮಾತಾಡ್ತಾರೆ. ಮಕ್ಕಳ, ನಿಮಗೆ ತಾಯಿ ಇಲ್ಲ, ತಂದೆ ಇಲ್ಲ, ನೀವು ಎಷ್ಟು ಸಂತೋಷವಾಗಿದ್ದಾರೆ ಅಂದ್ರೆ ನಮ್ಮ ಕಣ್ಣುಗಳ ಕುಕ್ಕಬೇಕಷ್ಟು ಸಂತೋಷವಾಗಿದ್ದಾರೆ. ನಿಮ್ಮನ್ನು ನೋಡಿ ಸಂತೋಷ ಅನಿಸುತ್ತೆ ನಮಗೆ. ಮಕ್ಕಳಂತವರು, ಏನಿಲ್ಲ ತಾಯಿ, ಏನಿಲ್ಲ ತಂದೆ, ನಮಗೆ ತಾಯಿ ತಂದೆ ಇಲ್ಲದಿರುವಂಥ ಕೋರಿಕೆಯನ್ನು ನಮಗೆ ಇಟ್ಟುಕೊಂಡಿರುವಂಥ ಗುರುಗಳಷ್ಟು ನಮಗೆ ಸಂತೋಷವನ್ನು ಕೊಟ್ಟಾರ. ಆ ಸಂತೋಷದ ಮುಂದೆ ಯಾವ ತಂದೆ ತಾಯಿ ತಗೊಂಡು ಏನು ಮಾಡೋದು? ಅದಕ್ಕೆ ನೀವು ಬಂದಿರಲ್ಲ, ನೀವು ನಮಗೆ ತಾಯಿ ತಂದೆನ, ನಮ್ಮನ್ನು ಇಟ್ಟು ಜ್ವಾಕೆ ಮಾಡಿ ಕೆರೆಂಡ ನಮ್ಮನ್ನು ಸಂತೋಷವಾಗಿ ಇಟ್ಕೊಂಡು ಹೋಗ್ತಾರಲ್ಲ ಅಥವಾ ನೋಡ್ಕೊಂಡು ಹೋಗ್ತಾರಲ್ಲ, ಅವರೂ ತಾಯಿ ತಂದೆನ. ಎಷ್ಟು ಸಂತೋಷದ ನಮಗೆ ಬರೋರೆಲ್ಲರೂ ತಾಯಿ ತಂದೆನದಾರ. ನಮಗೆ ಏನು ಕೊಟ್ಟು ಹೋಗ್ತಾರಲ್ಲ ಅದನ್ನು ತಿಂದು ಸ್ವೀಕಾರ ಮಾಡ್ತೀವಲ್ಲ, ಅದು ತಾಯಿ ತಂದೆ ಕೊಟ್ಟಿರುವಂಥ ಒಂದು ಅನ್ನ ಪ್ರಸಾದ ಅಂತ ತಿಳ್ಕೊಂಡು. ಅದಕ್ಕೆ ಅವ್ರು ಬಂದವ್ರಂತಾರವ್ರು, ನಾವು ಸುಮ್ಮನೆ ಬಂದಿಲ್ಲ, ನಮಗೆ ಏನೋ ಹಾದಿ ಒಳಗೆ ಬರುವ ಹೊತ್ನಾಗ ಒಂದು ವಸ್ತು ಸಿಕ್ಕಿತ್ತು, ನಿಮಗದನ್ನು ಕೊಟ್ಟು ಹೋಗ್ಬೇಕಂತೇಳಿ ಬಂದೀವಿ ಅಂತ ಕೇಳ್ತಾರೆ. ಅವ್ರ ಮಕ್ಕಳು ಅಂತಾರೋ, ಏನು ಕೊಡ್ತೀರಿ ಕೊಡ್ರಿ, ನಾವು ಅದನ್ನು ತಗೊಳ್ಳಂಗಿಲ್ಲ, ಅದನ್ನು ಮುಟ್ಟಂಗಿಲ್ಲ, ನಮ್ಮ ಗುರುಗಳದಾರ, ಅವರಿಗೆ ಕೊಟ್ಟು ಹೋಗಲ್ಲ. ಗುರುಗಳಿಗೆ ಅಂತಾರೋ, ಇಲ್ಲಪ್ಪ, ನಾವು ಮನೆಯೊಳಗೆ ವಿಚಾರ ಮಾಡೀವಿ, ಇಂಥದ್ದು ನಮಗೆ ಹಿಂಗೆ ಸಂಪತ್ತು ಸಿಕ್ಕೈತಿ, ಆ ಸಂಪತ್ತು ಏನು ಮಾಡಬೇಕು ಅಂತ ನಮ್ಮಲ್ಲಿ ಯಾರಿಗೂ ವಿಚಾರ ಬಂದಿಲ್ಲ, ಅದನ್ನ ಇಟ್ಕೊಂಡ್ರೆ ಅದರಿಂದ ಏನು ಆಕೈತಿ ಅಂತ ತಿಳ್ಕೊಂಡನ ನಾವು ನಿಮಗೆ ಕೊಡಕ್ಕೆ ಬಂದೀವಿ ಅಂತ ಅಂದ ಕೂಡಲೇ ಅವ್ರು ಅಂತಾರ, ಏನು ತಂದಿರಿ ಅಂತ ಕೂಡಲೇ, ಇಲ್ಲ ನಮಗೊಂದಿಷ್ಟು ಬಂಗಾರ ಸಿಕ್ಕಿತ್ತು, ಅದನ್ನು ನಿಮಗೆ ಅನಾಥಾಶ್ರಮಕ್ಕೆ ಈ ಮಕ್ಕಳಿಗೆ ಕೊಟ್ಟು ಹೋಗ್ಬೇಕಂತೇಳಿ ಬಂದೀನಿ ಅಂತ. ಅವರು ಪ್ರಶ್ನೆ ಮಾಡ್ತಾರೆ, ನಮ್ಮಲ್ಲೇ ದುಡ್ಡು ಕೊಟ್ಟಿದ್ದನ್ನು ಕೇಳಿದ್ದೇವೆ, ಅರೇಬಿ ಅಂಚಡಿ ಕೊಟ್ಟಿದ್ದನ್ನು ನೋಡಿದ್ದೇವೆ, ಅನ್ನ ಸಂತರ್ಪಣೆ ಮಾಡಿ ಹೋಗಿದ್ದವ್ರನ್ನ ಕಂಡಿದ್ದೇವೆ, ಬಂಗಾರ ಕೊಟ್ಟು ಹೋಗಾರ ನಾವು ನೋಡ್ತಾ ಇದ್ದಿದ್ದೆ ನಿನ್ನ ಫಸ್ಟ್ ಅಂತ. ಯಾಕೆ ಕೊಡಕ್ಕೆ ಬಂದ್ರಿ, ನಿಮ್ಮ ಕಷ್ಟಗಳನ್ನು ಇಟ್ಟುಕೊಂಡು ಯಾಕೆ ಕೊಡಕ್ಕೆ ಬಂದ್ರು ಅಂತ ಕೇಳಿಕೊಳ್ಳೆ ಅವ್ರ ಹತ್ತಾರ, ಇಲ್ಲ ನಾವು ದುಡ್ಕೊಂಡು ತಿನ್ನೋದ್ರೊಳಗನ ನೆಮ್ಮದಿ ಐತಿ, ಸಂಪತ್ತು ನಮ್ಗೆ ಬೇಡಪ್ಪ, ಅದಕ್ಕೆ ಈ ಸಂಪತ್ತನ್ನು ಅನಾಥಾಶ್ರಮಕ್ಕನ ಕೊಡಬೇಕು ಅಂತ ವಿಚಾರ ಮಾಡೀವಿ. ಈ ಅನಾಥಾಶ್ರಮದೊಳಗಿದ್ದಂಥ ಮಕ್ಕಳು
ಅದರ ಒಳಗೆ ಬದುಕಿ ಜೀವನ ಸಾಗಿಸಲಿ ಅಂತೇಳಿ ಬಂದಿವಿ. ಅವರು ಬಂದ ಕೂಡಲೇ ಎಷ್ಟು ಸಂತೋಷವಾಗಿದ್ದಾರೆ ಅಂತ ನಮ್ಮನ್ನು ಕಣ್ಣೀರು ಒರೆಸಿರಲ್ಲ. ಇದರಂಥ ಭಾಗ್ಯ ನಮಗೆ ಇನ್ನೇನು ಬೇಕು ಈ ಜಗತ್ತಿನೊಳಗಂತ ಹೇಳ್ತಾರೆ. ಅವ್ರಂತಾರ ಗುರುಗಳು ಇಟ್ಕೊಂಡವ್ರು. ಅವರು ನಮ್ಗೆ ನೀವು ಕೊಡಾಕ ಬಂದಾರಂದ್ರೆ ಎಲ್ಲಾನು ಸಲಹೆ ನಿಮ್ಮ ಮನಿತಾನವನ್ನು ಮೀರಿ ನಿಮ್ಮ ಬಡತನವನ್ನು ಅದನ್ನು ಅಲ್ಲೇ ಇಷ್ಟು ನಮ್ಮ ಬಡತನದೊಳಗೆ ನಮ್ಮ ಅನಾಥಾಶ್ರಮಕ್ಕೆ ಇಷ್ಟೆಲ್ಲ ಆಸ್ತಿ ಕೊಡಾಕ ಬಂದಾರಂದ್ರೆ ನಿಮ್ಗೆ ಏನಾದರೂ ಒಂದು ನಾವು ಕಾಣಿಕೆ ಕೊಡಬೇಕು. ನಿಮ್ಮ ಫೋಟೋಗಳನ್ನು ನಮಗೆ ಕೊಟ್ಟು ಬಿಡ್ರಿ, ಆ ಫೋಟೋಗಳನ್ನು ಇಟ್ಟು ನಾವು ಗೌರವಿಸ್ಕೊತ ಹೋಗ್ತೀವಿ ಅಂತ ಹೇಳ್ತಾರೆ. ಅವರು ಬಂಗಾರ ಕೊಡುವತ್ನಾಗ ಹೇಳ್ತಾರೆ, ನಾವು ಬಂಗಾರ ತುಡುಗು ಮಾಡಿಲ್ಲ, ನಾವು ಬಂಗಾರದ ಇದನ್ನು ಯಾರ್ದು ದರೋಡಿ ಮಾಡಿಲ್ಲ, ನಮಗೆ ಸಿಕ್ಕ ಬಂಗಾರ ನಿಮಗೆ ಉಪಯೋಗ ಆಗಲಿ ಅಂತೇಳಿ ಕೊಟ್ಟು ಹೊಂಟೀವಿ. ನಮ್ಮ ಹೆಸರು ಯಾರ ಮುಂದೆ ಹೇಳಕ್ಕೆ ಹೋಗ್ಬೇಡ್ರಿ ಅಂತಂದ ಎಲ್ಲ ಗುರುಗಳಿಗೆ ಹೇಳ್ತಾರೆ. ಅವರು ಎಲ್ಲರಿಗೂ ಸಂತೋಷವಾಗಿ ಹೇಳ್ತಾರೆ, ನಮಗೆ ಬಂದ ಬಂಗಾರ ನಿಮಗೆ ಕೊಡ್ತೀವಿ ಅಂತ ನೀವು ಯಾರಿಗೂ ಹೇಳಕ್ಕೆ ಹೋಗ್ಬೇಡ್ರಿ, ದಯಮಾಡಿ ಕೈ ಮಾಡಿ ಕೇಳ್ತೀವಿ. ಅದಕ್ಕೆ ಯಾಕೆ ಹೇಳಕ್ಕೆ ಹೋಗ್ಬೇಡತ್ತಂದ್ರೆ ಇದರಿಂದ ಏನಾಕ್ಕತ್ತೆ ಅನ್ನುವಂಥ ಒಂದು ತಿಳ್ಕೊಂಡನ ಇದರಿಂದ ಮಕ್ಕಳ ಸಂರಕ್ಷಣೆ ಆಗಲಿ, ನಿಮ್ಮ ಬಡತನದೊಳಗೆ ಬಂದಿರುವಂಥ ಮಕ್ಕಳು ಬದುಕಲಿ. ಆ ಮಕ್ಕಳ ಬದುಕಿದ ಕಣ್ಣಿಗೆ ನಮಗೆ ಕಾಣ್ತೈತಲ್ಲ, ಅಷ್ಟೇ ಸಂತೋಷ ಸಾಕು ನಮಗೆ, ಇದರಿಂದ ಏನೂ ಬೇಡ ಅಂತ ಹೇಳ್ತಾರೆ. ಅದಕ್ಕೆ ವಾರ್ಡನ್ ಹೇಳ್ತಾರೆ ಅವರು ಗುರುಗಳು, ನಿಮ್ಮಂಥ ಮನಸ್ಸು ಸ್ವಚ್ಛ ಇದ್ದವರು, ನಿಮ್ಮಂಥ ಒಳ್ಳೆಯ ಮನಸ್ಸಿದ್ದವರು ನಮ್ಮ ಅನಾಥಾಶ್ರಮಕ್ಕೆ ಸಿಕ್ಕಿದ್ದ ಬಂಗಾರವನ್ನು ನಮಗೆ ಕೊಡಕ್ಕೆ ಬಂದಾರಲ್ಲ, ಇದರಂಥ ಭಾಗ್ಯ ಇನ್ನೇನು ಬೇಕು. ಈ ಮಕ್ಕಳಿಗೆ ನಿಮ್ಮ ಹೆಸರು ಹೇಳಿಕೊಂಡು ಎಲ್ಲರಿಗೂ ಒಂದು ತುತ್ತ ಅನ್ನವನ್ನು ಅವರಿಗೆ ಸಂರಕ್ಷಣೆ ಮಾಡಿ ಹಾಕಿ, ಅವ್ರಿಗೆ ಒಳ್ಳೆ ವಿದ್ಯೆ ಬುದ್ಧಿ ಶಾಣಿತನ ಕಲಿಸಿ, ಅವರು ನಿಮ್ಮ ಹೆಸರಲ್ಲಿ ಇದನ್ನೆಲ್ಲನೂ ಅವರು ಹೆಸರು ಮಾಡಿ ಅವ್ರಿಗೊಂದು ಒಳ್ಳೆಯ ಒಂದು ಹಾದಿ ತೋರಿಸಿ, ಒಳ್ಳೆಯ ಒಂದು ಉದ್ಯೋಗ ಹಚ್ಚಿ ಅವರೊಂದು ಒಳ್ಳೆಯ ಸ್ಥಾನವನ್ನು ಕೊಡಿಸ್ಕೊತ್ತಕ್ಕಿಂತ ವಾರ್ಡನ್ ಸರ್ ಹೇಳ್ತಾರೆ. ಅವರು ಅಷ್ಟೇ ಕೇಳಿ ಅವ್ರನ್ನ ಕಡೆಯಿಂದ ಕೇಳಿ ನಮಸ್ಕಾರ ಮಾಡಿಕೊಂಡು ಅವ್ರ ಅನಾಥಾಶ್ರಮದೊಳಗಿರುವಂಥ ಗುರುಗಳನ್ನು ಬೇಡಿಕೊಂಡು, ನಮ್ಮ ಹೆಸರು ಏನೂ ಬರಬಾರ್ದ್ರಿ, ನಮ್ಮ ಹೆಸರು ತೊಗೋಬೇಡ್ರಿ, ಇದ್ರೊಳಗೆ ಒಟ್ಟು ಎಲ್ಲ ಮಕ್ಕಳು ಬದುಕಲಿ. ನಾವು ಬಡತನದೊಳಗಿದ್ರೆ ಪರವಾಗಿಲ್ಲ, ನಾವು ಬಡತನದೊಳಗನ ಇದ್ದು ನಾವು ಬಡತನದೊಳಗನ ನೊಂದು ದೇವ್ರು ಯಾವಾಗ ನಮಗೆ ಒಳ್ಳೆಯ ಹಾದಿಯನ್ನು ಕೊಡ್ತಾನೋ ಅವಾಗ ನನ್ನ ಹೆಂಡತಿ ಮಕ್ಕಳು ನಾವು ಈ ಬಡ ಕುಟುಂಬ ಮಕ್ಕಳನ್ನು ನಾವು ಅನಾಥಾಶ್ರಮವನ್ನು ನೋಡೋಕೆ ಬರ್ತೀವಿ ಅಂತೇಳಿ ಅವ್ರಿಗೆ ನಮಸ್ಕಾರ ಮಾಡಿ